ಸುಂದ್ರಿ ವೈನಿ ಇವತ್ತು ಹೋಗ್ಬಿಡ್ತೀನಿ ನಾ ಊರಿಗೆ. ಇರು ವೈನಿ ಹೋಗಂತೆ ಅಂತ ಅಲ್ಲಿ ಮಾಡ್ಕೊಳ್ಳೋರು ಇದ್ದಾರಿಲ್ಲ ಮತ್ತೆ ಯಾಕೆ ಸುಮ್ಮನೆ ಇನ್ನೊಂದು 2 ದಿನ ಇದ್ದು ಹೋಗು. ಇಲ್ವಾ ಒಬ್ಬಕ್ಕೆ ಕೆಲಸ ಭಾಳ ಆಗ್ತಾವ, ಅತ್ತೆಯರಿಗೂ ಆಗಂಗಿಲ್ಲ ಮಾಡೋದು, ಹುಡುಗರು ಭಾಳ ಆಗ್ತಾವಲ್ಲ. ಆದ್ರೆ ನಾಳೆ ಮುಂಜಾನೆ ಹೋಗ್ತೀನಿ ನೋಡುವ ನಾನು. ಇರು ಅನ್ಬೇಡ ಮತ್ತೆ. ಇವತ್ತೊಂದು ದಿನ ಇರ್ತೀನಿ, ನಾಳೆ ಮುಂಜಾನೆ ಹೋಗ್ಬೇಕಿನಿ. ಹೌದಾ ಆಯ್ತಾ, ಅಷ್ಟೇ ಮಾಡಕಂತೆ. ಏನು ಮಾಡ್ಲಿಕತ್ತೀವ ಸುಂದ್ರಿ? ಬಾರ ಸುಮ್ಮ ಬಾ ಕೂಡ ಬಾ. ಏನವ ಈಗ ಪಂಚಾಯತಿ ಮೆಂಬರ್ ಆಗ್ಬಿಟ್ಟಿರಿ, ಮೆಂಬರ್ ಸುಂದ್ರಿ ಅವ್ರು ಅನ್ಬೇಕ ಏನವ? ಹಂಗೇನಿಲ್ವಾ, ನನಗೆ ಬರೀ ಸುಂದ್ರಿ ಅಂದ್ರೆ ಸಾಕು. ನನಗೇನು ಕೊಂಬಂದಿರ್ತಾವನು ಪಂಚಾಯತಿ ಒಳಗೆ ಅಷ್ಟೇ, ಅದು ಮೆಂಬರ್ ಗಿಂಬರ್ ಎಲ್ಲ. ಬಾರ ಸುಮ್ಮ ಕೂಡ ಬಾ. ಇಲ್ಲ ಬೇಡ ಕೂಡುದೇನು, ಮಾಮಿಯರ ಮನೆಗಾರ ಹೋಗ್ಬರ ಬರ್ರಿ ಒಂದು ಸ್ವಲ್ಪ ಇಬ್ರು ಬರ್ರಿ. ಎದಕ್ಕೆ ಹೋಗ್ತೀವ ಸಂತೆನ ಅವ್ರ ಮನೆಗೆ? ನೀವು ಹೋಗ್ಬಾರವ್ವ, ನನಗೆ ಪಂಚಾಯತಿ ಒಳಗೆ ಕೆಲಸ ಇರ್ತಾವ, ನನಗೆ ಆಗಂಗಿಲ್ಲ ಬರೋದು. ಅಯ್ಯಯ್ಯ ಮಳ್ಳಿ ಇನ್ನೂ ಚೇರ್ಮನ್ ಆಗಿಲ್ಲ, ಇಷ್ಟು ದಿಮಾಕ್ ಮಾಡ್ತಾಳಕ್ಕಿ. ಚೇರ್ಮನ್ ಅಲ್ಲಂತರ ಮುಗಿತು ಬಿಡ, ಬಾರೇ ಆಯ್ತು. ಅಯ್ಯೋ ಒಂದು ಅರ್ಧ ತಾಸು ಹೋಗ್ಬರ ಬರ ಸುಂದ್ರಿ, ಅಷ್ಟು ಕೆಲಸ ಇರ್ತಾವ ಏನು ಪಂಚಾಯತಿ ಒಳಗೆ? ಬಾರೇ ಆಯ್ತವಾ. ಹಂಗಿಲ್ಲ, ಮೀಟಿಂಗ್ ಪಾಟಿಂಗ್ ಇರ್ತದ, ಮತ್ತೆ ಕರೆದ್ರಂದ್ರೆ ನಾ ಇರಲಿಲ್ಲ ಅಂದ್ರೆ ಹೆಂಗೆ ಹೇಳು? ಹೋಗಿ ಜಲ್ದಿ ಬರಮ್ ನಡಿ ಸುಂದ್ರಿ, ನಾನು ನಾಳೆ ಹೋಗ್ತೀನಿ ಊರಿಗೆ, ಹೇಳಿರ ಬರ್ತೀನಿ ಮಾಮೇರಿಗೆ. ಮನೆ ಬೇರೆ ಏನಾರ ಅಂದಿನಿ ಪಾಪ. ಹೋಗಿ ಜಲ್ದಿ ಬರ್ಬೇಕು ನೋಡ್ರಿ. ಅಲ್ಲಿ ಸುಮ್ಮನೆ ಪಾಲ್ತು ಮಾತಾಡ್ಕೊತ ಕೂಡೋದು, ಹರಟಿ ಹೊಡ್ಕೊತ ಕೂಡೋದು, ಟೈಮ್ ವೇಸ್ಟ್ ಮಾಡಬೇಡ್ರಿ. ಯಾಕಂದ್ರೆ ನಾನು ಪಂಚಾಯತಿ ಒಳಗೆ ಕೆಲಸ ಇರ್ತಾವೆ, ಯಾವಾಗ ಕರಿತಾರ ಯಾವಾಗ ಇದು ಮಾಡ್ತಾರೆ ಹೇಳಿಕ್ಕೆ ಆಗಂಗಿಲ್ಲ. ಕರೆದ್ಗಳೇ ನಾವು ಹೋಗ್ಬೇಕಾಗ್ತದೆ. ಅಬ್ಬಬ್ಬಬ್ಬಾ ಬಾರಿ ಐತ್ ಬಿಡವ, ಸುಂದ್ರಿ ಅಂದ್ರೆ ಫುಲ್ ಬಿಜಿ ಈಗ. ಹಂಗಲ್ಲ, ನಾನು ನಂಬಿ ಮತ್ತು ಓಟ್ ಹಾಕಿರ್ತಾರಂದ್ರೆ ಕೆಲಸ ಮಾಡ್ಬೇಕಿಲ್ಲ ನಾನು ಅದಕ್ಕೆ ತಕ್ಕಂಗೆ. ಆಯ್ತಾ ಮಾಡಕ್ಕಂತೆ ಅಂತ ಕೆಲಸನ ಈಗ ಹೋಗ್ಬೇಕು. ಏನು ನಡ್ಸಿರಿ ಮಾಮಿ ಕೂತೀರಿ? ಬರ್ರಿವಾ 3 ಮಂದಿ ಒಮ್ಮೆ ಬಂದ್ಬಿಟ್ರಿ, ಯಾಕ ಕೂತಿ ನೋಡ್ವಾ ಬರ್ರಿ. ಹಾಂ ರೀ ಮಾಮಿ, ನಾನೇ ನಾಳೆ ಊರಿಗೆ ಹೊಂಟಿದ್ನಲ್ರಿ, ಅದಕ್ಕೆ ಹೇಳಿ ಹೋದ್ರಾಯ್ತಂತೇಳಿ ಬಂದೆ ರೀ. ಹೌದಾ ಚಲೋ ಆಯ್ತಲ್ವ ಬಂದಿದ್ದು. ಅಲ್ಲ ಇನ್ನೊಂದು 4 ದಿನ ಇದ್ದು ಹೋಗ್ಬೇಕಲ್ಲ? ಇಲ್ರಿ ಮಾಮಿ ಹೋಗ್ತೀನಿ ರೀ. ಅಲ್ಲಿ ಹೋಗ್ಬೇಕಿ ಕೆಲಸ ಭಾಳ ಆಗ್ತಾವ್ರಿ ನಮ್ಮ ನೆಗಣಿಗೂ. ನಮ್ಮ ಹುಡುಗರು ಬೇರೆ ಅಲ್ಲೇ ಇದ್ದಾವ, ಓಸು ಹುಡುಗರಿಗೆ ಮಾಡಿ ಹಾಕ್ಲಿಕ್ಕೆ. ಅತ್ತೇರಿಗೆ ಆಗಂಗಿಲ್ಲ ರೀ, ಸುಮ್ಮನೆ ಬಂದು ಕೂಡೋದು ಎದಕ್ಕವ? ಮುಗಿತಲ್ಲ ಎಲ್ಲ, ಎಲೆಕ್ಷನ್ ಮುಗೀತು, ಎಲ್ಲ ಮುಗೀತು. ನೀವು ಇದ್ದೀರಲ್ಲ ಆಕಿಗೆ ಬೇಕಾದಂಗೆ ಸುಂದರಿ ತಾಯಿ ಇದ್ದಂಗೆ ಇದ್ದೀರಿ. ಹೋಗಿ ಬರ್ತೀನಿ ರೀ ನಾನು. ಅಲ್ಲ ಚೇರ್ಮನ್ ಆರಿಸ್ತಾರ, ಆರಿಸಿಂದ ಹೋಗ್ಬಿಡ್ಬೇಕಿಲ್ಲ, ಅದೊಂದು ಚಾನ್ಸ್ ಸಿಕ್ಕರೆ ಸುಂದರಿನೇ ಆರ್ಲಂದ್ರೆ ಆದರೂ ಆಗ್ಬೋದು. ಅದಕ್ಕೆ ಅದನ್ನು ಮುಗಿಸ್ಕೊಂಡು ಹೋದೇನು ಚಲೋ ಆತಿತ್ತು. ಬ್ಯಾಡ್ರಿ ಮಾಮಿ, ನೋಡ್ರಿ ನಿಮ್ಮ ಆಶೀರ್ವಾದ ಇದ್ರೆ ಆಗ್ತಾಳ್ರಿ ಆಕೆ ಸುಂದರಿ. ಏನೋ ಸರ್ಕಾರದವ್ರು ಕಳಿಸ್ತಾರಂತಲ್ರಿ, ಅದು ಇನ್ನೂ ಲೇಟ್ ಆಗ್ತಿರ್ಬೋದ್ರಿ. ಅದಕ್ಕೆ ಹೋಗಿ ಬರ್ತೀನಿ ರೀ. ನೋಡ ಮತ್ತೆ ಹಂಗೇನ್ರ ಇದ್ರೆ ಬರ್ತೀನಿ ಅಂತ. ಕೂಡ್ ಬರ್ರಿ, ಕೂತ್ ಮಾತಾಡ್ಬರ್ರಿ. ಎಷ್ಟೊತ್ತ ನಿಂದಿರ್ತೀರಿ? ಅಯ್ಯ ಪ್ರಿಯಾ ಎಲ್ಲೋಗಿದ್ದಿ? ನಾ ಬೆಂಗ್ಳೂರಿಗೆ ಹೋಗಿ ಅಂತ ಮಾಡಿದ್ದೆ, ಅದಕ್ಕೆ ನೀನು ಕೇಳಿಲ್ವಾ? ಆರಾಮಿದ್ದಿ? ಹೆಂಗೆ ಅನಿಸ್ತದವ ಬೈಕಿ? ಚೆನ್ನಾಗಿದ್ದೀನಿ. ನಾನೆಲ್ಲಿ ಹೋಗಲಿ, ನಾನ್ಯಾಕೆ ಬೆಂಗ್ಳೂರಿಗೆ ಹೋಗ್ಬೇಕು ಹೇಳಿ? ಅತ್ತೆ ಮನೆ ಇದೆಯಲ್ವಾ, ನಾನು ಅದಕ್ಕೆ ಇಲ್ಲೇ ಇರೋದು. ನನಗೇನು ಬೇರೆಯವ್ರ ಥರ ಬರೀ ಮನೆ ತಿರುಗೋದು, ಊರು ತಿರುಗೋದು ಆ ಥರ ಎಲ್ಲ ಹ್ಯಾಬಿಟ್ ಇಲ್ಲ ನನಗೆ. ನಮಗೆ ಅಂತ ಅವಡಿಕೆ ಪ್ರಿಯಾ ಮಾಡ್ತೀನಿ ಅಂದ್ರೆ ಅಕ್ಕಿಗೆ. ಒಬ್ಬೊಬ್ಬರಿಗೆ ತಿರುಗು ಚಟ ಭಾಳ ಇರ್ತದ. ಬೆಂಗಳೂರಾಗ ನೋಡಿ ಪ್ರಿಯಾ ಮನ್ಯಾಗ ಇರಂಗಿಲ್ಲ, ಕುಂಡೆ ಗಾಡಿ ಇಟ್ಕೊಂಡು ಸಂತನ ಹೊರಗೆ ತಿರುಗಿರ್ತಾವೆ ತಾಯಿ ಕರ್ಕೊಂಡು. ಅಲ್ಲಿ ಹಂಗೆಲ್ಲ ಹರಿಗಾಡಿ ಬಂದಿರ್ತಾವ, ಹಳ್ಳಿಗೆ ಬಂದು ಡೌಲ್ ಬಡಿತಿರ್ತಾವ. ನೀವು ಯಾರಿಗೆ ಹೇಳ್ತಿರೋದು ಹೇಳಿ? ನನಗೆ ನಮ್ಮ ಅಮ್ಮನಿಗೆ ತಾನೇ ಹೇಳ್ತಿರೋದು ನೀವು? ಇಲ್ವಾ ನಿನಗೆ ಯಾಕನ್ಲಿ, ತಿರುಗಾಡ್ತಿರ್ತಾವಲ್ಲ ಅವಕ್ಕೆ ಹೇಳಿದೆ. ಗೊತ್ತಾಯ್ತು ಬಿಡಿ, ಅದಕ್ಕೆ ನಿಮ್ಮ ಜೊತೆ ನಂಗೆ ಮಾತಾಡೋಕ್ಕೆ ಮನಸ್ಸಿಲ್ಲ. ಅಲ್ಲ ಪ್ರಿಯಾ ಯಾಕೆ ಎಷ್ಟು ಸಿಟ್ಟಿಗೆರಿಯಲ್ಲ ನಮ್ಮ ಮೇಲೆ? ಯಾಕೆ ನಾ ಗೆದ್ದಿದ್ದಕ್ಕೆ ಸಿಟ್ಟು ಬಂದದ ಏನು? ಮಾಮಿಯರು ಸೋತಿದ್ದಕ್ಕೆ ಸಿಟ್ಟು ಬಂದದ? ಅಯ್ಯೋ ನಾನು ಯಾಕೆ ಸಿಟ್ಟು ಮಾಡ್ಕೊಳ್ಳಿ ಬಿಡಿ. ಅಲ್ಲ ಪ್ರಿಯಾ, ನಾನು ಬಂದಾಗಿಂದ ನೋಡ್ಲಿಕತ್ತೀನಿ, ಎಷ್ಟು ಹೊಗಳ್ತಿದ್ಲು ಸುಂದ್ರಿ. ನಮ್ಮ ಮಾಮಿ ಸೊಸಿ ಹಂಗಿದ್ದಾಳೆ ಹಿಂಗಿದ್ದಾಳೆ ಅಂತೇಳಿ. ಮಾಮಿಯರ್ನು ಎಷ್ಟು ಸಲ ಹೇಳ್ತಿದ್ರು. ನೀ ನೋಡಿದ್ರೆ ಎಷ್ಟು ಉರಿಲಿಕತ್ತಿಲ್ಲ ಇವು. ಯಾವಾಗ ನೋಡಿದ್ರೆ ಮುಖ ಕೆಟ್ಟ ಮಾಡ್ಕೊಂಡು. ಯಾಕೆ ಹಿಂಗಾಗಿ ಅನ್ಬೇಕು? ಏನಿನ ದೊಡ್ಡವರಿಗೆ ಸಣ್ಣವರಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಡೋದು ಕಲಿ. ನನಗೆ ಯಾರಿಗೆ ಯಾವಾಗ ಎಷ್ಟು ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತು, ನಿಮ್ಮಿಂದ ನಾನು ಕಲಿಬೇಕಾಗಿಲ್ಲ. ನೋಡ್ತಂಗಿ ನೀನು ಸಾಲಿ ಕಲ್ತಿರ್ಬೋದು, ಆದ್ರೆ ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗಿಲ್ಲ ಅನ್ನೋದು ಸ್ವಲ್ಪ ತಿಳ್ಕೊ. ಅದಕ್ಕೆ ಮೇನ್ ಮುಖ್ಯ ಅದು ಇರ್ತದೆ. ಸಾಲಿ ಕಲ್ತ್ರ ಉದ್ದಕ್ಕೆ ಉಪಯೋಗ ಇಲ್ಲದು. ಅಂದರೆ ನಾನಿವಾಗ ಗೌರವ ಮರ್ಯಾದೆ ದೊಡ್ಡವ್ರಿಗೆ ಕೊಡ್ತಿಲ್ಲ ಅಂತ ನನಗೆ ಮಾತಿನ ಅರ್ಥ. ನೀವೇನು ದೊಡ್ಡ ಬಾರಿ ಅಲ್ಲ ನಿಮಗೆ ಗೌರವ ಕೊಡಲಿಕ್ಕೆ. ಪ್ರಿಯಾ ಏನಾರ ಮಾತಾಡಿದ್ರೆ ಬಾಯನ್ನ ಹಲ್ಲ ಉದುರಿಸ್ತೀನಿ ನೋಡ. ಮತ್ತೆ ಏನ ನಮ್ಮ ಸಂಬಂಧಿಕರು ಆ ಕಡೆ ತವ್ರ ಮನೆ ಕಡೆ ಅಂತೇಳಿ ನಾ ಚಂದಾಗಿ ಪ್ರೀತಿಯಿಂದ ಮಾತಾಡ್ಸ್ಲಿಕ್ಕೆ ಬಂದಾಗಿಂದ ನೋಡ್ಲಿಕತ್ತೀನಿ. ಎಷ್ಟು ಕವ ಮಾಡ್ತೀಯ ನೀನು? ಒಂಚೂರು ಚಂದ ಮಾತಾಡಿಸ್ತೀಯ ಒಂದು ಸ್ವಲ್ಪ ನೀನು? ಏನು ಗೌರವ ಕೊಡಂಗಿಲ್ಲ ನಾವು? ಏನು ಮಾಡಿ ಹೋಗಿ ನಿನಗಂತದು? ಗೊತ್ತು ಬಿಡಿ ನನಗೆ ಯಾರ್ಯಾರು ಏನೇನು ಅನ್ನೋದು. ಏನು ಗೊತ್ತು ನಿನಗೆ? ಏನು ಗೊತ್ತವ? ಏನು ದೊಡ್ಡ ಬಾರಿ ದಿಮಾಕ್ ಬಡ್ಲಿಕ್ಕೆ ಬರಬಾಡಿಲಿ. ನಾ ಏನು ಸುಂದರಿ ಹಂಗಲ್ಲ. ಮತ್ತೆ ನೋಡು ಮತ್ತೆ ನಾ ಬೇರೆನೇ ಇದ್ದೀನಿ. ಅದೇನು ಮ್ಯಾಲೆ ಜುಟ್ಲ ಕಟ್ಟಿಯಲ್ಲ ಅದನ್ನು ಹಾರಿಸೇ ಬಿಡ್ತೀನಿ ಹಂಗೆ. ಅಷ್ಟು ಸುಲಭ ಅಂತ ತಿಳ್ಕೊಬೇಡ ನನ್ನ. ನಿಮ್ಮದೇನು ಗೊತ್ತಿಲ್ಲ ನನಗೆ. ಅಯ್ಯಯ್ಯ ನೋಡ್ಲಾರ್ದ ತಾಯಿ ಮಗಳು ಈ ಕಡಿವ ಈಗ ಹೋಗಿ ಅಲ್ಲಿ ಪಿಚ್ ಅಂತೇಳಿ ಬೆಂಗ್ಳೂರಿಗೆ ಹೋಗಿ ನಿಮ್ಮ ಅಷ್ಟು ದಿಮಾಕ್ ಮಾಡ್ಲಿಕತ್ತಾಳೆ. ಈಗ ಸಂತೆನ ತಾಯಿ ಮಗಳು ಕೂಡಿ ಅದು ಪಾಪ ಗಂಡ ದುಡ್ದು ನಿಮ್ಮವನ್ನ ಸಣ್ಣ ಮಾಡಿಟ್ಟಾಳೆ. ನಿಮ್ಮ ಅಪ್ಪನ ಊರು ತುಂಬ ಸಾಲ ಮಾಡಿ ನಿಮಗೆ ತಂದು ಹಾಕ್ತಾನ. ನೀವಿದ್ರೆ ಬರೇ ಕುಂಟೆ ಗಾಡಿ ಹಿಡ್ಕೊಂಡು ತಿರುಗ್ತೀರಿ ತಾಯಿ ಮಗಳು. ಗೊತ್ತಿಲ್ಲ ನನಗೆ. ಸುಮ್ಮ ಅನ್ನಬಾರ್ದು ನಮ್ಮ ಮಂದಿ ಆತಾರ ಅಂತೇಳಿ ನಾ ಸುಮ್ಮಿದ್ದಂಗೆಲ್ಲ ಅತೀ ನಡೆಸಿಬಿಟ್ಟಿ ನೀನೀಗ. ಶ್ರುತಿ ಬಾಯಿ ಮುಚ್ಚು.
ನಮ್ಮ ಮನೆಯವ್ರ ತಂಟೆಗೆ ಏನಾದರೂ ಬಂದರೆ ಮತ್ತೆ ಸರಿ ಇರಲ್ಲ ನೋಡಿ. ಇವಾಗ ಏನು ಮಾಡಿದ್ದಾರೆ, ಸಾಲ ಮಾಡಿದಾರಂತೆ. ಸಾಲ ನಿಮ್ಗೇನು ಗೊತ್ತಾ? ಅವಳು ನೋಡಿದರೆ ಸುಂದರಿನೂ ಅದೇ ಥರ ಹೇಳ್ತಾಳೆ, ನೀನು ಅದೇ ಥರ ಹೇಳ್ತೀಯ. ಏನು ನೋಡಿದ್ಯಾ ನೀವು? ನಮ್ಮ ಫ್ಯಾಮಿಲಿ ಬಗ್ಗೆ ಏನು ಗೊತ್ತು ನಿಮಗೆ? ಥೂ, ನಿಮ್ಮ ಜನ್ಮಕ್ಕಿಷ್ಟು. ಏ ಪ್ರಿಯಾ, ದೊಡ್ಡವ್ರಿಗೆ ಮರ್ಯಾದೆ ಕೊಡೋದಾರ ಕಲ್ಸ್ಯಾರ ಇಲ್ಲಿ ನಿಮ್ಮ ಮನ್ಯಾಗ? ಎಷ್ಟು ಮಾತಾಡ್ತೀಯ ನೀನು? ಅಲ್ಲ, ಮಾಮಿಯಾರು ಕೂತಾರ, ನಾ ವೈನಿ ಊರಿಂದ ಬಂದಾಳ, ಆಕಿಗೂ ಹಂಗೆ ಮಾತಾಡ್ತೀಯ. ಎಲ್ಲರಿಗೆ ಯಾರಿದ್ದಾರ ಬಿಟ್ಟಾರ ಏನೂ ನೋಡಂಗಿಲ್ಲವ ನೀನಂತ್ರನು. ಯಾವಾಗಲೂ ಹಂಗೆ ಬೈತಿದ್ದೆ ಎಲ್ಲರಿಗೆ. ಅದೇನೋ ಹೇಳ್ತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿ ಕೊಡಿರ್ತಾರಂತ. ಆ ಜಾತಿ ಸೇರ್ದೈಕಿಕ್ಕಿ. ಇದು ಅಲ್ಲಿ ಬೆಂಗಳೂರಾಗ ಹೆಂಗೆ ಮರ್ದು ನಡೀತದ, ಇಲ್ಲಿ ಹಳ್ಳಿಗೆ ಬಂದಿದ್ದೀವಿ, ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿ. ಎಲೆಕ್ಷನ್ಗೆ ನಿಂದಿರ್ತೀನಿ ಅಂತ ಕಾರಬಾರ ಮಾಡಿ ಮಾಮಿ ಮರ್ಯಾದೆ ಕಳೆದಿರ್ತೀನಿ ನೀನು ಅವ್ರ ಮನೆಗೆ ಬಂದು. ಅಯ್ಯೋ, ಇದೇನಂತ ತಾಯಿ ಜಗಳಕ್ಕೆ ನಿಂತಿರಲ್ಲ? ಅಯ್ಯೋ ಸುಮ್ಮಿರ ತಾಯಿ, ಸುಮ್ಮಿರ್ತೀರ ಇಲ್ವಾ? ಇಲ್ಲ ಅಂದ್ರೆ ನಾನೇ ಎದ್ದು ಹೋಗ್ಬಿಡ್ತೀನಿ ನೋಡಿ. ಎಲ್ಲಾರ ಯಾರಿಗೇನು ಹೇಳ್ಬೇಕಂತಾನೆ ಗೊತ್ತಾಗಂಗಿಲ್ಲವ ನನಗಂತ ನಾವು ಕಡಿ. ನೋಡ್ರಿ ಮಾಮಿ, ನಾ ಹೇಳ್ತೀನಿ ಆಕೆಗೆ ಸುಮ್ಮಿರು ಅಂತ ಹೇಳ್ರಿ. ತಾ ಸಣ್ಣಕ್ಕಿದ್ದಾಳ, ಹೆಂಗಿರ್ಬೇಕು ಹಂಗಿರ್ಬೇಕು, ಹೌದಿಲ್ರಿ? ಹಾಂ, ಚೋಟಿದ್ದಾಳ, ಎಷ್ಟು ಮಾತಾಡ್ತಾಳೆ ನೋಡಿದ್ರಿ? ಏ ಶ್ರುತಿ, ಏ ಪ್ರಿಯಾ, ಏ ಸುಮಾ, ಏನದು ಮಾತ್ನಾಗ ಒಂದು ಸ್ವಲ್ಪ ನಿಗಾ ಇರಬೇಕು. ನೀನ ಮೊದಲ ಯಾರಿಗೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಕಲಿ. ಒಂದು ಸ್ವಲ್ಪ ಹಳ್ಳಿ ಆತದಿದು ತಗ್ಗಿ ಬಗ್ಗೆ ನಡೆದು ಕಲಿ. ಪಾಪ ಮಾಮಿಯರು ಹೆಂಗೆ ಕೂತಾರ ನೋಡಿ, ಅವ್ರ ಮುಖ ನೋಡ್ಬಿಟ್ಟು ನೀನು. ಇಲ್ಲಾಂದ್ರೆ ನಿನ್ನ ಜುಟ್ಲ ಹಿಡಿದು ಹೊಡಿತಿದ್ದಿ ಸದ್ದ. ಏ ಶ್ರುತಿ, ಜಾಸ್ತಿ ಮಾತಾಡ್ಬೇಡ ನೀನು. ನಮ್ಮ ಮನೆಗೆ ಬಂದು ನಮಗೆ ಎಷ್ಟು ಯಾವಾಜ ಆಗ್ತೀಯ ನೀನು? ಯಾಕೆ ಬಂದೆ ನಮ್ಮ ಮನೆಗೆ? ಇಬ್ಬರನ್ನ ಹೊಳಗೆ ಹಾಕ್ಸ್ಬಿಡ್ತೀನಿ ಕಂಪ್ಲೇಂಟ್ ಕೊಟ್ಟು. ಅಷ್ಟೇ ಹುಷಾರಾಗಿರಿ ಮತ್ತೆ. ಯವ್ವ, ನಿಮ್ಮ ಮಾಮ ಬರೋ ಗೊತ್ತಾಯ್ತು, ಕೈ ಮುಗಿತೀನಿ, ಸುಮ್ಮಿರೇ ಯವ್ವ. ಪ್ರಿಯಾ, ನೀ ಒಳಗೋಗು. ಶ್ರುತಿ, ಸ್ವಲ್ಪ ಸುಮ್ಮಿರವ್ವ. ಸುಂದರಿ, ಸುಮ್ಮಿದ್ ಬಿಡ್ರಿ ಈಗ. ಅಲ್ರಿ ಮಾಮಿ, ನಾ ಏನು ಜಗಳ ತೆಗಿಬೇಕಂತ ಬಂದಿಲ್ರಿ. ಅಲ್ಲ, ಬಂದಾಗ ಪ್ರೀತಿಯಿಂದನೇ ಮಾತಾಡ್ಸಿನಿಲ್ರಿ. ಆರಾಮಿದ್ದೀನವ, ಏನಂತದ ಬೈಕಿ ಹಂಗೆ ಹಿಂಗೆ ಅಂತ ನಾ ಮಾತಾಡಿದ್ರೆ ಹೆಂಗೆ ಕೊಂಕಿನಾಗ ಮಾತಾಡ್ತದೆ ನೋಡಿದಿಲ್ರಿ? ಇಂಥವ್ರನ್ನ ಏನು ಮಾಡ್ಬೇಕನ್ನಂಗೆ ಅನಿಸ್ಬಿಡ್ತದೆ ನೋಡ್ರಿ ನನಗಂತ್ರನು. ಏ ಪ್ರಿಯಾ, ಹೇಳ್ತೀನಿ ಕೇಳು. ಸುಂದರಿನ ಕೆಲಸಿದ್ದು ನಿಮ್ಮ ಮಾವ ಹತ್ತಿನಿ ಇಬ್ರು ಕೂಡ ನಿಂದ್ರಿಸಿ ಕೆಲಸ ನೋಡಿ. ಏನು ಮಾಡ್ಕೋತಿದ್ದಿ? ಏನು ಮಾಡ್ಕೊ ಹೋಗು. ಹಾಂ, ಹಿಂಗಾಗಿದೆನಾ ಇದು? ನಾನು ಅದೇ ಅಂದ್ಕೊಂಡೆ, ಇಷ್ಟು ವರ್ಚಿಸಿದ್ದೆ ನಮ್ಮ ಅತ್ತೆಯವರು ಹೆಂಗೆ ಬಿದ್ದರು, ಈ ಮಸೂಡಿ ಹೆಂಗೆ ಗೆದ್ದಿತ್ತು ಅಂತ ನನಗೆ ಅದೇ ಡೌಟ್ ಇತ್ತಪ್ಪ. ಈ ಥರ ಎಲ್ಲ ನಡೀತಿದೆಯಾ ಒಳಗಡೆ? ನಾನೇ ಹೊರಗೆ ನೋಡು ಅಂತ ಮಾಡಿಬಿಟ್ರಿ ಇವರು. ಅಯ್ಯ ಶ್ರುತಿ ವೈನಿ, ಮಾಮಿಯಾರೇ ಗೆಲ್ಸಿದ್ದಂತ ಅನ್ಬಾರ್ದಾಗಿತ್ತವ. ಮಾಮಿಯಾರು ಏನು ಮಾಡ್ಬೇಕು ನೋಡಿ ಈಗ? ಅವ್ರಿಗೆ ಅಂತಾಳೆ ಏನು ತಡ ಹೋಗ್ಲಿ ಬಿಡು. ಏನಂತ ಇದ್ದದ್ದು ಹೇಳ್ಬೇಕಂತ ಅವ್ರ ಮುಂದೆ. ಶ್ರುತಿ ವೈನಿ, ಆದರೂ ನೀವು ಅನ್ಬಾರ್ದಾಗಿತ್ರವ ಆ ಮಾತು. ಪಾಪ ಇಷ್ಟು ದಿನ ಎಷ್ಟು ಮುಚ್ಚಿಟ್ಟಿದ್ರು ಅವ್ರ ಮಾಮಿಯರು. ಅತ್ತಿ ಸೂಚಿ ಜಗಳ ಮಾಡ್ತಾರಿಲ್ರಿ ಸುಮ್ಮನೆ. ನಿಮ್ಮ ಬಾಯಾಗ ಮಾತಾಡಿದ್ರೆ ನಂಗೆ ನೋಡು ಶ್ರುತಿ ವೈನಿ, ಏನರ ಅಂದೇ ಬಿಡ್ತೀರವ. ಹೋಗ್ಲಿ ಬಿಡವ, ಜಗಳಕೊತ ಕೊಡೋದಕ್ಕ ಕಡೆ ನಾ ಏನು ಮಾಡಲಿ? ಆಯ್ತಲ್ವ, ಎಲ್ಲರಿಗೆ ಸಮಾಧಾನ ಆಯ್ತಿಲ್ಲ ಈಗ? ನಡೀರಿ, ಶಾಣ್ಯರಿದ್ದೀರಿ. ಅತ್ತೆ, ನನಗೆ ಯಾಕೋ ಬೇಜಾರಾಗ್ತಿದೆ, ಸ್ವಲ್ಪ ತೋಟದ ಕಡೆ ಹೋಗ್ಬರ್ತೀನಿ. ಬ್ಯಾಡ ತಾಯಿ, ಕೈ ಮುಗಿತೀನಿ, ಎಲ್ಲಿ ಹೋಗ್ಬೇಡವ ಯವ್ವ. ಮೊದಲೇ ಬಸರಣ್ಣ ಮಗ ಇದ್ದಿದ್ದಿ, ಹೊರಗೆ ಹೋಗ್ಲಿಕ್ಕೆ ಹೋಗ್ಬೇಡ, ಸುಮ್ಮಿದ್ ಬಿಡು ಈಗ ಮನ್ಯಾಗ. ಅತ್ತೆ, ನೀವ್ಯಾಕೆ ಈ ಥರ ಮುಖ ಮಾಡ್ಕೊಂಡು ಕೂತಿದ್ದೀರಾ? ನಿಮ್ಮ ವಿಷಯ ನನಗೆ ಗೊತ್ತಾಯ್ತು ಅಂತನಾ? ಈ ಥರ ಡಬಲ್ ಗೇಮ್ ಮಾಡ್ತೀರಾ ಅಂತ ನಾನು ಎಂದೂ ಅಂದ್ಕೊಂಡಿದ್ದಿಲ್ಲ ಬಿಡಿ. ಸೊಸೆ ಅಂತ ಎಷ್ಟೊಂದು ಮೇಲೆಲ್ಲ ಚೆನ್ನಾಗಿ ಮಾತಾಡಿ ಒಳಗಡೆ ಚೂರಿ ಹಾಕಿಬಿಟ್ರಲ್ಲ. ಚೆನ್ನಾಗಿದ್ದೀರಾ ಬಿಡಿ ನೀವು. ಒಳಗಡೆ ಈ ಥರ ಎಲ್ಲ ನನ್ನ ಬಗ್ಗೆ ದ್ವೇಷ ಇಟ್ಕೊಂಡು ಮೇಲ್ ಮಾತ್ರ ನನ್ನ ಸೊಸೆ ಅಂತೆ ಆ ಥರ ನಾಟಕ ಆಡ್ತಿದ್ರ ನೀವು? ನಾನು ಹುಚ್ಚಿ, ನಾನೊಬ್ಳು. ಎಷ್ಟು ನಿಮ್ಮನ್ನು ನಂಬಿಕೊಂಡು ನಮ್ಮ ಅತ್ತೆ ಹಿಂಗೆ ತಾಯಿ ಥರ ಇದ್ದಾರೆ ಅಂತೇಳಿ ನಮ್ಮ ಅಪ್ಪ ಅಮ್ಮನ ಹತ್ರ ಎಷ್ಟೊಂದು ಜಂಬ ಕಚ್ಕೊಂಡೆ. ನೀವು ನೋಡಿದ್ರೆ ಈ ಥರ ಇದ್ದೀರಾ. ನೋಡ್ರಿ ಮಾಮಿ ಹೆಂಗೆ ಮಾತಾಡ್ತಾಳೆ ನಿಮಗನೇ. ಅದಕ್ಕೆ ಮೊದಲ ಅಷ್ಟು ಸಲಿಗೆ ಕೊಡಬಾರ್ದ್ರಿ ಮಾಮಿ. ನೀವು ಸಲಿಗೆ ಕೊಟ್ಟನೆ ಹಿಂಗೆ ಮಾಡ್ಕೊಂಡು ಕೂತೀರಿ ನೋಡ್ರಿ. ಯಾರಿದ್ರ ಅನ್ನಂಗ್ಲ ಬಿಟ್ಟಾರ ಅನ್ನಂಗ್ಲ ಹಂಗೆ ಮಾತಾಡೋದು. ಹಳ್ಳಿಯಾಗ ಬಂದಿದ್ದು ಹೆಂಗಿರ್ಬೇಕು ಅನ್ನೋದು ಮೊದಲಿಂದ ಕಲಿಸ್ಬೇಕಾಗಿತ್ತು ರೀ ಮಾಮಿ ನೀವು. ನಿಮ್ಮದೇ ತಪ್ಪ್ರಿ ಇದು. ಹೌದವ್ವ, ನಂದೇ ತಪ್ಪದ. ಈಗ ಸುಮ್ಮಿರ ಶ್ರುತಿ, ನೀನು ಸುಮ್ಮಿರ್ತಿ ಇಲ್ವಾ? ಕೈ ಮುಗಿತೀನಿ, ಸುಮ್ಮಿದ್ ಬಿಡು. ಎದಕ್ಕೆ ಬಂದಿದ್ದೀ? ನನಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿಕ್ ಬಂದಿಯಲ್ಲ, ಹೇಳಿ ಹೋಗ್ಬಿಡು ಅಷ್ಟೇ. ನನಗೆ ಹಿಂಗೆ ಏನೂ ಪಾಲ್ತು ಮಾತಾಡ್ಬಿಟ್ಟವ. ನನಗೆ ಜಗಳ ಅಂದ್ರೆ ಆಗ್ಬಂಗ್ ನೋಡ ಕಡೆ. ಯಾಕಾದ್ರೂ ಬರ್ತಾವೋ ಇವು? ಬಂದ ತಕ್ಷಣ ಏನಾದರೂ ಒಂದು ಗಲಾಟೆ ಇದ್ದೇ ಇರುತ್ತೆ. ತಮ್ಮ ಮನೇಲಿ ತಾವಿರೋಕೆ ಏನೋ ಇವಕ್ಕೆ ರೋಗ. ಬರೀ ಬಂದು ಸಾಯ್ತಾವೆ. ಅಯ್ಯೋ, ಹೆಂಗೆ ಮಾತಾಡ್ತಿಲ್ಲ ಇವು ಪ್ರಿಯಾ? ಮನೆಗೆ ಬಂದವ್ರಿಗೆ ಮಾತಾಡೋ ಮಾತಾ ಇವು? ಏನಿನ ಸ್ವಲ್ಪ ಚಂದಾಗಿ ಮಾತಾಡೋದು ಕಲಿ ಇವು. ನೀವು ಒಳ್ಳೆಯವರಾಗಿದ್ದರೆ ನಾನು ಒಳ್ಳೆ ರೀತಿಯಲ್ಲೇ ಮಾತಾಡ್ತಿದ್ದೆ. ನೀವು ಕೆಡೋದಲ್ಲದೆ ನಮ್ಮ ಅತ್ತೆ ಮಾವನು ಕೆಡಿಸ್ಬಿಟ್ಟಿದ್ದಾರೆ ನೋಡಿ. ಅವರು ಯಾವ ಥರ ಡಬಲ್ ಗೇಮ್ ಮಾಡಿ ಬೆನ್ನಲ್ಲಿ ಚೂರಿ ಹಾಕಿದ್ರು ಸೊಸೆಗೆ ಅಂತ. ಏ ಪ್ರಿಯಾ, ಸುಮ್ಮಿರ್ತೀನಿ ಅಂದಾಗ ಎಷ್ಟು ಮಾತಾಡ್ತಿದ್ದು? ಬಾಯ್ ಮಚ್ಚ, ಏನು ದೊಡ್ಡ ಬಾರಿ ತಾನಿಗೆ ಮಾತು ಬರ್ತಾವ ಅನ್ನೋದನ್ನೇ ಮಾತಾಡ್ತಾವ. ನನಗೇನು ಈ ಕಡೆ ಮಾತು ಬರಂಗೆ ಅಂತಿಕೊಂಡೆ ಏನು? ಇದು ಬೆಂಗಳೂರು ಅಲ್ಲ ತಂಗಿ, ಹಳ್ಳಿ ಅದದು. ಈ ಊರಾಗ ಹೆಂಗಿರ್ಬೇಕು ಏನಿರ್ಬೇಕು ಅನ್ನೋದು ತಿಳ್ಕೊಬೇಕು. ಒಂದು ಸ್ವಲ್ಪ ದೊಡ್ಡದು ಮನೆ ಇದೆ ನಮ್ಮದು. ನಾವೇ ನ್ಯಾಯ ಹೇಳ್ತೀವಿ ಅಂತದ್ರಾಗ ನಾವೇ ಹಿಂಗೆ ಇಬ್ಬರು ನಿಂತು ಮೊದಲ ಹುಡುಗಿ ನಿಂದ್ರಿಸಿ ಆಮೇಲೆ ಅವ್ರದ್ದು ನಾವೇ ನಿಂತು ನಾವು ಅಲ್ಲಿ ಅನ್ಸ್ಕೊಳಕ್ಕೆ ತಯಾರಿಲ್ಲ ತಾಯಿ. ನೀನು ಹೇಳಿದ್ರೆ ನೀ ತಿಳ್ಕೊಳ್ಳಿಲ್ಲ, ಅದಕ್ಕಂದಲೇ ಹಿಂಗೆ ಪ್ಲ್ಯಾನ್ ಮಾಡೀವಿ ನೋಡು. ನೀ ಏನದ ಅನ್ಕೋ ಚೂರಿ ಹಾಕ್ತೀವಂತ ಚೂರಿ. ನೀನು ತಿಳ್ಕೊಂಡು ಮಾತಾಡೋದು ಕಲಿ ಒಂದು ಸ್ವಲ್ಪ. ನೀನು ಹಿಂಗೆ ಅಡ್ಡಿ ತಕ್ಕೊಳ್ಳೋದ್ರಿಂದ ನಿಮ್ಮ ಮಾವ ಎಷ್ಟು ನದ್ಕೊಂಡಾರನ್ನು ನನಗೆ ಗೊತ್ತದು. ನಾವಿಬ್ಬರು ಗಂಡ ಹೆಂಡತಿ ಕೂತು ಬರೀ ಅದೇ ಮಾತಾಡ್ತಿದ್ವಿ. ಮರ್ಯಾದೆ ಹೋಗ್ತದಲ್ಲಪ್ಪ, ನಮ್ಮ ಮನೆ ಮರ್ಯಾದೆ ಹೋಗ್ತದಲ್ಲ ಅಂತೇಳಿ. ಅವತ್ತು ಪಂಚಾಯತಿ ನೋಡಿದಿಲ್ಲ ಎಷ್ಟೆಷ್ಟು ಮಂದಿ ಎಷ್ಟೆಷ್ಟು ಮಾತಾಡಿದ್ರು ಅಂತೇಳಿ. ಆ ಕುಡುಕ್ ಶೀನಪ್ಪ ನೋಡಿದಿಲ್ಲ ಹೆಂಗೆ ಮಾತಾಡಿದ? ಒಂದು ಸ್ವಲ್ಪ ಮರ್ಯಾದೆ ಉಳಿತಾ ನಮ್ಮದು?
ನಾವು ಹಿಂಗ ಒಬ್ರ ಕೈಲಿ ಒಂದಿನ ಅಲ್ಲ ಅನ್ಸ್ಕೊಂಡಿದ್ದಿಲ್ಲ, ತಿಳ್ಕೋ ಅದನ್ನ. ಬೇಡದೆ ಇರೋ ಸಂಬಂಧನೇ ಇಲ್ದಿರೋ ಯಾವ್ದೋ ಸಲುವಾಗಿ ನಮ್ಮನೇಲಿ ನೋಡಿ ಯಾವ ಥರ ಜಗಳ ಆಗ್ತಿದೆ ಅಂತ ಅಂದ್ರೆ ಹೆಂಗೆ ಕೂತ್ಕೊಂಡಿರ್ತಾವ ನೋಡು ನಾಚಿಕ್ ಗೇಡಿಗಳು. ಪ್ರಿಯಾ, ಹುಷಾರಾಗಿರೋ ಹಂಗೆಲ್ಲ ಮಾತಾಡ್ಬೇಡೇನು. ನೀ ಮಾಡಿದ ಕಾರಬಾರಕ್ಕ ಮಾಮ ಮಾಮಿ ತಲೆ ತೆಗ್ಸಂಗಾಗ್ಯಾರ. ಇಡೀ ಊರ್ ಮಂದಿನೇ ಮಾತಾಡ್ಲಿಕತ್ತಾರ. ಹೆಂಗ ಅವ್ರ ಸೊಸಿ ಯಾಕ ಎಷ್ಟು ಅಡ್ಡಿ ತೆಗಿತಾಳ, ಏನು ಸುದ್ದಿ ತಿಳಿಸಿ ಹೇಳ್ಬೇಕವ ಇವ್ರ ಮಾಮ ಮಾಮಿ ತಿಳ್ಕೊಳಂಗಿಲ್ಲನು ಅಂತೇಳಿ ಊರ ಮಂದಿ ಕೈಲೆಲ್ಲ ಅನಿಸಿಟ್ಟಿನಿ ಅವರಿಗೆ. ಅದನ್ನ ತಿಳ್ಕೊ ನೀನು. ಸ್ವಲ್ಪ ಕಲ್ತ್ರ ಅಷ್ಟೇ ಅಲ್ಲ, ಅದರಿಂದ ಹೆಂಗಿರ್ಬೇಕು ಅನ್ನೋದನ್ನು ತಿಳ್ಕೊಬೇಕು ಒಂದು ಸ್ವಲ್ಪ ಹಳ್ಳ್ಯಾಗ. ಶ್ರುತಿ ವೈನಿ ಹೋಗ್ಲಿ ಬಿಡ್ರಿ, ಮಾಮಿ ಮುಖ ನೋಡ್ಯಾರ ಸುಮ್ಮಿರ್ರಿ. ಆಕೆ ಪ್ರಿಯಾ ಹಂಗೆ ಮಾತಾಡ್ತಾ ಅಂದಾಗನೆ ನೀವು ಹಂಗೆ ಮಾತಾಡ್ತಿರಲ್ಲ. ಹಂಗಲ್ಲ ಸುಮ್ಮ, ಹೆಂಗ್ ಬೆಳೆಸ್ತಾ ಹುಡುಕಿ ಮಾತಿಗೆ ಮಾತು. ನೀವು ಬೆಳೆಸಿದ್ದಕ್ಕೇ ನಾವು ಬೆಳೆಸ್ತಿರೋದು. ಈ ಹಾಳಾದ ಎಲೆಕ್ಷನ್ ಯಾಕಾದ್ರೂ ಬಂತೋ ಏನೋ, ಇದರಿಂದನೇ ಈ ಥರ ಎಲ್ಲ ಆಗ್ತಿರೋದು. ಸುಮ್ಮನೆ ನಾನು ಬೆಂಗಳೂರಿಂದ ಬರಲೇಬಾರ್ದಾಗಿತ್ತು ನೋಡಿ, ಕಾರ್ಬಾರ್ ಮಾಡ್ಕೊಂಡು ಬಂದೆ. ನಾನು ನಮ್ಮ ಅತ್ತೆ ಮಾವಾಗ ಅವಮಾನ ಮಾಡಿದಾಳೆ ಸುಂದ್ರಿ, ಅವಳ ಅಪೋಸಿಟ್ ನಿಂತು ಗೆಲ್ಲಬೇಕು, ಗೆದ್ದು ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡ್ರೆ ನಮ್ಮ ಮನೇಲಿ ನನ್ನ ಅಪೋಸಿಟೇ ಇದ್ದಾರೆ. ಏನು ಮಾಡೋದು, ಏನು ಮಾಡ್ಲಿಕ್ಕಾಗಲ್ಲ. ಯಾವತ್ತಿದ್ರೂ ಸೊಸೆನೇ ಅಂತ ತೋರಿಸ್ಕೊಟ್ರು ಇವರು ಅಷ್ಟೇ. ಪ್ರಿಯಾ, ಹಂಗೆಲ್ಲ ಮಾತಾಡ್ಬೇಡವ. ಮಾತಾಡಿ ನಮ್ಗೆ ಮನ್ಸಿಗೆ ನೋವು ಮಾಡಬೇಡ. ಇದ್ರೊಳಗ ಅಂಥದ್ದೇನೂ ಇಲ್ಲ. ಅತ್ತಿ ಸೊಸಿ ಸಂಬಂಧನೇ ಬೇರೆ, ನಮ್ಮ ಫ್ಯಾಮಿಲಿ ವಿಷಯ ಏನು ತರಬೇಡ ಇಲ್ಲಿ. ಇದು ಎಲೆಕ್ಷನ್ ಎಷ್ಟದಲ್ಲ ಅಷ್ಟೇ ಮಾತಾಡಿ. ಈಗೇನು ಮುಂದೆ ಹೆಂಗಿರ್ಬೇಕಲ್ಲ ನಾವಿಬ್ರು ಹಂಗೆ ಚಲೋತ್ನಾಗನೇ ಇರ್ತೀವಂತ. ನೀ ಸುಮ್ಮನೆ ಇಲ್ಲದ ನನಗೆ ಹಂಗೆ ಮಾಡ್ಯಾರ ಹಿಂಗೆ ಮಾಡ್ಯಾರ ಅನ್ಲಿಕ್ಕೆ ಹೋಗ್ಬೇಡೇನು. ನಾನು ನಿನ್ನ ಮೇಲೆ ಯಾವತ್ತೂ ದ್ವೇಷ ಇಟ್ಕೊಂಡಿಲ್ಲ, ಇಟ್ಕೊಳ್ಳೋದೂ ಇಲ್ಲ. ತಿಳ್ಕೊಂಬಿಡೋದನ್ನ. ಆಯಿತು ಬಿಡಿ ಅತ್ತೆ. ಆದರೆ ನಂಗೆ ಇನ್ನೊಂದು ಏನು ಬೇಜಾರಾಗ್ತಿದೆ ಅಂದರೆ, ಈ ಥರ ಮಾಡ್ತಿದ್ದೀವಿ ನಾನು ನಿಮ್ಮ ಮಾವ ಅಂತ ನನ್ನ ಹತ್ರ ಹೇಳಿದರೆ ಏನಾಗ್ತಿತ್ತೋ ಏನೋ. ಈ ಥರ ಎಲ್ಲ ಮುಚ್ಚಿ ಮಾಡಬೇಡಿ ಅತ್ತೆ, ನಂಗೆ ಇಷ್ಟ ಆಗಲ್ಲ. ಮುಚ್ಚಿ ಮಾಡ್ತೀವಿ ಅನ್ಲಿಕ್ಕೆ ಏನು ಮಾಡಿ ಇವತ್ತಾಯಿ ನಾವು ಆ ಹುಡುಗಿನ ಸುಂದರಿನ ನಿಂದ್ರಿಸಿದ್ವಿ ಅಂತೇಳಿ ಆಕೆನ ಗೆಲ್ಲಿಸ್ಬೇಕಂತೇಳಿ ಹೇಳಿ ನೋಡಷ್ಟೇ. 4 ಮಂದಿಗೆ ನಿನ್ನೂ ಬಿಟ್ಕೊಳ್ಳಾರ್ದ ಆಕೆನೂ ಬಿಟ್ಕೊಳ್ಳಾರ್ದ ಮಾತಾಡಿವಿ. ಇದ್ರಾಗ ಏನು ತಪ್ಪಿಲ್ಲ. ಫ್ಯಾಮಿಲಿ ವಿಷಯ ಏನು ತರಬೇಡ, ಅದನ್ನೆಲ್ಲೇ ಬಿಟ್ಬಿಡು ಈಗ. ಪ್ರಿಯಾ ಹೋಗ್ಲಿ ಬಿಡು, ಮಾಮಿಯರು ಒಳ್ಳೇದು ಮಾಡ್ಬೇಕಂತಾನೆ ಮಾಡ್ಯಾರ. ನಿನಗೂ ಮನ್ಸಿಗೆ ನೋವು ಮಾಡಬಾರ್ದು, ಸುಂದರಿಗೂ ಮನ್ಸಿಗೆ ನೋವು ಮಾಡಬಾರ್ದು ಅಂತೇಳಿ ಹಿಂಗೆ ಮಾಡ್ಯಾರ. ಅದನ್ನೇನು ತಪ್ಪು ತಿಳ್ಕೊಬಾರ್ದು. ಸುಮ್ಮನೆ ತಪ್ಪು ತಿಳ್ಕೊಂಡು ನೀವಲ್ಲೇ ಜಗಾಡಬೇಡ್ರಿ. ನೀವು ಅತ್ತಿ ಸೊಸಿ ಎಷ್ಟು ಜೀವಿದ್ದೀರಿ, ಊರನ್ ಮಂದಿ ಎಲ್ಲ ಅಂತಾರ ಪ್ರಿಯಾ ಎಷ್ಟು ಚಲೋ ಇದ್ದಾಳ, ಸೊಸಿಯಾಗಿ ಬಂದು ದೊಡ್ಡೂರಕ್ಕೆ ಆದ್ರೂ ಎಷ್ಟು ಹೊಂದ್ಕೊಂಡಾಳ ಅಂತೇಳಿ. ಅದನ್ನು ಉಳಿಸ್ಕೊಂಡು ಹೋಗು. ಹಾಗೆಲ್ಲ ಮಾಮಿಯರಿಗೆ ತಡ ಅನ್ಬೇಡವ, ಮನ್ಸಿಗೆ ನೋವು ಆಗ್ತದ ಅವರಿಗೆ. ಆಯಿತು ಬಿಡಿ, ಸಾರಿ ಅತ್ತೆ, ಇನ್ನೊಂದ್ಸಲ ಮಾತಾಡಲ್ಲ ಆ ಥರ. ಸಾರಿ ಪಾರಿ ಕೇಳಬೇಡ. ಆದ್ರೆ ನೀ ಮನ್ಸಿಗೆ ನೋವು ಮಾಡ್ಕೋಬೇಡ ಪ್ರಿಯಾ. ಮೊದಲೇ ಬಸರಣ್ಣ ಮಗಳಿದ್ದೀವಿ, ಇಂಥವೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ಎಲೆಕ್ಷನ್ ತೊಗೊಂಡು ಏನು ಮಾಡ್ತೀವ, ಸುಮ್ಮ ಆರಾಮ್ ಮನೆಗೆ ಇದ್ಬಿಡು ನೀನು. ಹಾಂ ಸರಿ ರೀ ಮಾಮಿ, ನೀವು ಮನ್ಸಿಗೆ ಹಚ್ಕೋಬೇಡ್ರಿ ಹಂಗೆಲ್ಲ. ಹೋಗಿ ಬರ್ತೀವ್ರಿ ನಾವಿನ್ನ. ಸಾರಿ ರೀ ಮಾಮಿ, ನಾನು ತಡಕ್ಕನೆ ಅಂದ್ಬಿಟ್ನೆವ, ಅನ್ಬಾರ್ದಾಗಿತ್ತು. ಪ್ರಿಯಾ ಹಾಗೆಲ್ಲ ತಪ್ಪು ತಿಳ್ಕೊಳ್ಳೋದು ಅದು ಮಾಡಬೇಡವ. ಬಸರಣ್ಣ ಮಗಳಿದ್ದೀವಿ, ಹಂಗೆ ಶಿಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಮೊದಲು ಹೆಂಗಿದ್ದೆಲ್ಲ ಹಂಗಿದ್ದು ಬಿಡು ಅಷ್ಟೇ ನೀನು. ನಾನು ಅದೇ ಅಂತೀನಿ ನೋಡು ಪ್ರಿಯಾ, ಮೊದಲೆಲ್ಲ ಊರ ಮಂದಿ ಕೈಲಿ ಎಲ್ಲರ ಕೈಲಿ ಹೌದು ಅನ್ಸ್ಕೊಂಡಿದ್ದಿ, ಈಗ ಅಲ್ಲ ಅನ್ಸೋಳು ಕೆಲಸ ಮಾಡಬೇಡ. ಆದರೆ ನಾನೇನು ಆ ಥರ ಎಲ್ಲ ಏನೂ ಕೆಟ್ಟ ಕೆಲಸ ಮಾಡ್ತಿಲ್ಲ. ಆದರೆ ಇಷ್ಟೊಂದು ಸಜೆಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಬಿಡಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಗಿನ ಗಂಟೆ ಟಣ್ಣ ತಬಾರಿಸ್ರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಹೊಸದಾಗಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.